ನಮ್ಮ ಪಿಲ್ಚಂಡಿ ದೈವ ಅಲ್ಲಿಂದ ಮೇಲೆ ಬರುವಾಗ ದೊಡ್ಡ ದೊಡ್ಡ ಶಬ್ದ ಆಯಿತು. ಶಬ್ದ ಆಗುವಾಗ ಎಲ್ಲರೂ ನೋಡುವಾಗ ಅಲ್ಲಿ ಉಯ್ಯಾಲೆಯಲ್ಲಿ ನಮ್ಮ ತೂಗ್ತಾ ಇತ್ತು. ನಮ್ಮ ಏನು ಘಟನೆ ಆಯಿತು ಸರ್, ಇದೇನಾಯಿತು? ನಮಗೆ ಅಷ್ಟು ಜನ ಸೇರಿದರು. ನಮಗೆ ಒಂದು ರೋಮಾಂಚನ, ಯಾಕೆಂತ ಹೇಳಿದರೆ ಅದು ನಮ್ಮ ಪಿಲ್ಚಂಡಿ ದೈವ ಅಲ್ಲಿಂದ ಮೇಲೆ ಬರುವಾಗ ಒಂದು ದೊಡ್ಡ ಶಬ್ದ ಆಯಿತು. ಶಬ್ದ ಆಗುವಾಗ ಎಲ್ಲರೂ ನೋಡುವಾಗ ಅಲ್ಲಿ ಉಯ್ಯಾಲೆಯಲ್ಲಿ ನಮ್ಮ ತೂಗ್ತಾ ಇತ್ತು ನಮ್ಮ ದೈವಗಳದ್ದು ಮಂಚ. ಅದನ್ನು ನೋಡಿ ಎಲ್ಲರೂ ಇಲ್ಲಿಂದೆಲ್ಲ ಅಲ್ಲಿ ಓಡಿದರು. ಏನು ಎಲ್ಲ ನೋಡಿದವರಿಗೆ ಒಂದು ಭಾವನಾತ್ಮಕವಾಗಿ ಅವರ ಮನಸ್ಸಲ್ಲಿ ಒಂದು ಎಷ್ಟು ಖುಷಿ. ಕೆಲವರು ಕೂಗಿದರು, ಇದೆಂಥದ್ದು ಅಂತ. ಎಲ್ಲರೂ ಅಲ್ಲಿಯೇ ಪ್ರಾರ್ಥನೆ ಮಾಡಿದರು, ಕೂಗಿದರು. ಕೆಲವರು ಅದನ್ನು ನೋಡಿ ಅಲ್ಲಿಯೇ ಮೂಕ ವಿಸ್ಮಿತರಾಗಿ ಇದ್ದರು. ಇಲ್ಲಿ ದೈವ ಬಂದು ಎದುರುಗಡೆ ಬಂದು ನಿಂತು, ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ಏನು ಮಾಡಿದ್ದೇನೆ ಅಂತೇಳಿ. ಈ ಇಂದಿನ ಘಟನೆ ಸಹ ಹಾಗೆ. ಜಾರಂದೆ ದೇವಸ್ಥಾನಕ್ಕೆ ಅದೇ ಒಂದು 4 ವರ್ಷದ ಹಿಂದಿನ ಕಥೆ ಅದು. ಇಲ್ಲಿ ಬ್ರಹ್ಮಕಲಶ ಆಗಿ ಪ್ರಥಮ ವರ್ಷದ ನೇಮೋತ್ಸವ 33 ವರ್ಷ ನಂತರ ಇಲ್ಲಿ ಪುನರ್ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಜಾರಂದಯ ಅಲ್ಲಿ ಬರುವಾಗ, ಗಗ್ಗರಕ್ಕೆ ಬರುವಾಗ ಇಲ್ಲಿ ಸೇಮ್ ನಿನ್ನೆ ಏನು ಘಟನೆ ನಡೆದಿದೆ ಅದೊಂದು 4 ವರ್ಷದ ಮೊದಲು ಶಬ್ದ ಆಯಿತು. ಅಲ್ಲಿ ದೈವ ಪಾತ್ರಿಗಳು ಈ ಕಡೆ ಕಿಟಿಕಿ ಈ ಕಡೆ ಇದ್ದರು. ಈ ಕಡೆ ಇರಬೇಕಾದ್ರೆ ಅವರು ಬಂದು ನೋಡಿದರು. ಏನಂತ ಎಲ್ಲರೂ ಆಗಲೂ ಇದೇ ಥರ, ಅದ್ರ ಸಹ ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಇದೆ ನಮ್ಮ ಹತ್ರ. ಅದನ್ನೆಲ್ಲ ನೋಡಿ ಆನಂತರ ದೈವಗಳದ್ದು ಒಂದು ಭ್ರಷ್ಟಚಿಂತನೆ ಇಟ್ಟುವಾಗ ಕಂಡು ಬಂತು. ಇಲ್ಲಿ ಒಂದು ದೊಡ್ಡ ಕ್ಷೇತ್ರ ಆಗ್ತದೆ. ಅನ್ನಪೂರ್ಣೇಶ್ವರಿಯ ಮತ್ತು ದೈವಗಳ ಈ ಸಾನ್ನಿಧ್ಯದಲ್ಲಿ ಒಂದು ದೊಡ್ಡ ಇಲ್ಲೊಂದು ದೇವಸ್ಥಾನವೂ ಆಗ್ಬೋದು, ಇಲ್ಲೊಂದು ಒಂದು ಕ್ಷೇತ್ರವಾಗಿ ಮಾರ್ಪಾಡಾಗ್ಬೋದು. ಮತ್ತು ಜನರು ಇಲ್ಲಿ ಏನು ಅವರ ಬಯಕೆಯನ್ನು ಮಾಡ್ತಾರ ಅದನ್ನು ದೇವರು ನಡೆಸಿಕೊಡ್ತಾರೆ. ಹಾಗೆ ಆಗಿದೆ. ಈಗ ತುಂಬ ಜನ ಇಲ್ಲಿ ಡೊನೇಟ್ ಮಾಡಿದ್ದಾರೆ. ಇಂಟರ್ಲಾಕ್ ಆಗಲಿ, ಲೈಟಿಂಗ್ ಆಗಲಿ, ಪ್ರತಿಯೊಂದು ಇಲ್ಲಿ ಬಂದವರು ಪ್ರತಿಯೊಬ್ಬರು ನಾವು ಹೇಳುವುದಿಲ್ಲ, ಅವರೇ ಪ್ರಾರ್ಥನೆ ಮಾಡ್ತಾರೆ. ಅವರೇ ಬಂದು ನೆಕ್ಸ್ಟ್ ವರ್ಷ ಬಂದು ಅದನ್ನು ಕೊಡ್ತಾರೆ, ಹರಕೆ ಎಲ್ಲ ಸಂದಾಯ ಮಾಡ್ತಾರೆ. ಖಂಡಿತ ನೀವು ಹೇಳುವುದಾಗೆ ಈಗಿನ ಮೊದಲಿನ ಒಂದು ನಮ್ಮ ಹೊಳ್ಳರ ಚಾವಡಿ ಅಂತ ಏನಿತ್ತು ಈ ಮನೆ, ಈ ಹೊಳ್ಳರ ಚಾವಡಿಯಲ್ಲಿ ನ್ಯಾಯ ತೀರ್ಮಾನ ಆಗ್ತಿತ್ತು. ಈ ಧರ್ಮಸ್ಥಳದ ನಡೆ ಅದು ನಮ್ಮ ಇದರಲ್ಲಿ ಪುರಪ್ಪಲ್ಲೇ ಬರ್ತದೆ. ಧರ್ಮಸ್ಥಳದ ನಡೆ ಹೊಳ್ಳರ ಚಾವಡಿ ಅಂತ. ಈ ಊರಿನವರೆಲ್ಲ ಸೇರಿ ಇಲ್ಲಿ ಬಂದು ಮದುವಿನ ಕಾಲದಲ್ಲಂತೆ ಮದುಮಗಳು ಮತ್ತು ಹೊಸಬ್ರು ಈ ಮದುವೆಯಾಗಿ ಈ ಊರಿಗೆ ಯಾರಾದರೂ ಬಂದರೆ ಅವರು ಫಸ್ಟ್ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಹೋಗಬೇಕು. ಆ ಒಂದು ಪದ್ಧತಿ ಮುಂಚಿನ ಕಾಲದಲ್ಲಿತ್ತು, ಈಗಲೂ ನಡೀತಾ ಉಂಟು. ಏನು ಇಲ್ಲಿ ನಮ್ಮದು ದೇವಸ್ಥಾನದ್ದು ಏನು ಉತ್ಸವ ಆಗಬೇಕಿರ್ತದೆ ದೇವಸ್ಥಾನದ್ದು, ಅಲ್ಲಿ ಪೊಳ್ಳರ ಚಾವಡಿಯಲ್ಲಿ ಮೀಟಿಂಗ್ ಮಾಡಿ ಒಂದು ತೀರ್ಮಾನ ಮಾಡಿ ನಾವು ಹೋಗೋದು ಇಲ್ಲಿಂದ. ಸುತ್ತಲೂ ಕೈಗಾರಿಕೆಗಳು. ಇಲ್ಲಿ 3 ವ್ಯವಸಾಯ ಮಾಡುವಂಥದ್ದು ಇದು ಫಲವತ್ತಾದ ಕೃಷಿ ಭೂಮಿ. ಇಲ್ಲಿ ಕಾಲಕ್ರಮೇಣ ಇದು ಎಕ್ವೈರ್ ಆದ ನಂತರ ಇಲ್ಲಿ ತುಂಬ ಇಂಡಸ್ಟ್ರಿ ಬಂತು. ಆದರೆ ಎಷ್ಟೋ ಇಂಡಸ್ಟ್ರಿಯಲ್ಲೂ ನಿರ್ಜೀವ ಸ್ಥಿತಿಯಲ್ಲಿ ಈಗಲೂ ಇದೆ. ಎಷ್ಟೋ ಜನ ಲೋನ್ ಮಾಡಿ ಅದನ್ನು ಏಲ ಮಾಡುವ ಸ್ಥಿತಿಗೂ ಬಂದಿದ್ದಾರೆ. ಆದರೆ 33 ವರ್ಷದ ನಂತರ ಇಲ್ಲಿ ಪ್ರಾರಂಭ ನಂತರ ಇದು ಎಷ್ಟೋ ಕೈಗಾರಿಕೆಗಳು ಪುನಃ ಅಭಿವೃದ್ಧಿ ಆಗ್ತಾ ಇದೆ. ಏನು ನಿರ್ಜೀವ ಸ್ಥಿತಿ ಅದು ಜೀವ ಸ್ಥಿತಿಗೆ ಬಂದು ನಿಂತಿದೆ ಈಗ.